ಒಂದು ಸರ್ಕಾರದ ಆಡಳಿತ ವ್ಯವಸ್ಥೆ ಯಾವ ರೀತಿ ಹಳಿ ತಪ್ಪಿದೆ ಮತ್ತು ಅರಾಜಕತೆ ಯಾವ ರೀತಿ ಸೃಷ್ಟಿಯಾಗಿದೆ ಅಂತ ಹೇಳಲಿಕ್ಕೆ ಒಂದು ಕ್ಲಾಸಿಕ್ ಆದಂತಹ ಉದಾಹರಣೆ ಏನು ಅಂತ ಕೇಳಿದ್ರೆ, ಆರೋಗ್ಯ ಇಲಾಖೆಯ ಒಬ್ಬರು DHO ಅವರನ್ನ ಅಬಕಾರಿ ಇಲಾಖೆಗೆ ವರ್ಗಾವಣೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಶಿಫಾರಸಿನ ಪತ್ರವನ್ನು ಕೊಟ್ಟಿರುವಂತದ್ದು ಸರ್ಕಾರದ ಆಡಳಿತ ವ್ಯವಸ್ಥೆ ಎಷ್ಟು ಕುಲಗೆಟ್ಟಿದೆ ಅಂತ ಹೇಳಲಿಕ್ಕೆ ಇದೊಂದು ಜೀವಂತವಾದಂತಹ ಉದಾಹರಣೆ. ವರ್ಗಾವಣೆ ದಂಧೆಯಲ್ಲಿ ಎಲ್ಲ ಇಲಾಖೆಗಳು ಮುಳುಗಿ ಹೋಗಿದೆ ಎನ್ನುವಂತ ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅದಕ್ಕೆ ಇನ್ನಷ್ಟು ಪುಷ್ಟಿ ಕೊಡುವ ರೂಪದಲ್ಲಿ ಕಡ್ಡಾಯವಾಗಿ ಆರೋಗ್ಯ ಸೇವೆಯಲ್ಲಿ ಇರಬೇಕು ಅನ್ನುವಂತಹ ನಿಯಮಾವಳಿಗಳನ್ನು ಮೀರಿ ಒಬ್ಬ ಆರೋಗ್ಯ ಇಲಾಖೆ ಅಧಿಕಾರಿಯನ್ನ ಅಬಕಾರಿ ಇಲಾಖೆಗೆ ಸ್ವತಃ ಮುಖ್ಯಮಂತ್ರಿಗಳು ಪತ್ರವನ್ನ ಕೊಟ್ಟಿರುವಂತದ್ದು ರಾಜ್ಯದ ಆಡಳಿತ ವ್ಯವಸ್ಥೆ ಯಾವ ರೀತಿ ಇದೆ ಎನ್ನುವುದಕ್ಕೆ ಒಂದು ಉದಾಹರಣೆ ಸಿಕ್ಕಿದೆ. ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ರೂಪಾಯಿ ಹಗರಣ ನಡೆದಿದೆ ಅನ್ನುವಂತ ಆರೋಪಗಳನ್ನ ವಿಧಾನಸಭೆಯ ಒಳಗೆ ನಾವು ಮಾಡಿ ಏನು ಧರಣಿಗಳನ್ನ ಮಾಡ್ತಾ ಇದ್ವಿ. ಈ ವರ್ಗಾವಣೆ ಹಿಂದೆ ಯಾರ್ಯಾರಿದ್ದಾರೆ ಎನ್ನುವಂತ ಆರೋಪಗಳು ಮುಖ್ಯಮಂತ್ರಿಯ ಮನೆ ಬಾಗಿಲಿನ ತನಕ ಎಷ್ಟು ಬಂದಿತ್ತು, ಅದಕ್ಕೆ ಒಂದು ದೊಡ್ಡ ಪ್ರಮಾಣದಲ್ಲಿ ಪುಷ್ಟಿಯ ದಾಖಲೆ ಇವತ್ತು ಸಿಕ್ಕಿರುವಂತದ್ದು ಸ್ವತಃ ಸರ್ಕಾರ ಇವತ್ತು ಉತ್ತರವನ್ನು ಕೊಡಬೇಕಾಗಿದೆ. ಸರ್ಕಾರದ CND ರೂಲ್ಸ್ ನಲ್ಲಿ ಋಣ ನಿಯಮದಲ್ಲಿ ಎಲ್ಲವನ್ನೂ ಗಾಳಿಗೆ ತೋರಿ ತನಗೆ ಯಾರು ಬೇಕು ಮತ್ತು ಯಾರು ಹೆಚ್ಚು ಹಣವನ್ನು ಕೊಡ್ತಾರೆ ಅವ್ರಿಗೆ ಇಂಥ ಪೋಸ್ಟ್ಗಳನ್ನ ಕೊಡಬಹುದು ಅನ್ನುವಂತ ನಿಯಮಾವಳಿಗಳನ್ನ ಸರ್ಕಾರ ಅಘೋಷಿತವಾಗಿ ಮಾಡಿಕೊಂಡು ಅದರ ಪರಿಣಾಮವಾಗಿ ಆರೋಗ್ಯ ಇಲಾಖೆ ಅಧಿಕಾರಿಯನ್ನ ಇವತ್ತು ಅಬಕಾರಿ ಇಲಾಖೆಗೆ ವರ್ಗಾವಣೆ ಮಾಡಲಿಕ್ಕೆ ಬೇಕು ಶಿಫಾರಸನ್ನು ಇವತ್ತು ಸರ್ಕಾರ ಮಾಡಿದೆ. ಇಂಥ ವರ್ಗಾವಣೆಯ ದಂಧೆಯ ಸರ್ಕಾರವನ್ನ ನಾವು ಯಾವತ್ತೂ ಕೂಡ ನೋಡಿರ್ಲಿಲ್ಲ. ಎಲ್ಲ ಇಲಾಖೆನಲ್ಲಿ ವರ್ಗಾವಣೆಯ ದಂಧೆ ನಡೀತಾ ಇರುವಂತದ್ದು. ಇದಕ್ಕೆ ಯಾರೋ ಒಬ್ಬ ವ್ಯಕ್ತಿ ಒಂದು ಕುಟುಂಬ ಇದರಲ್ಲಿ ಪಾಲುದಾರರಾಗಿ ಎಲ್ಲ ಇಲಾಖೆಗಳಲ್ಲಿ ವರ್ಗಾವಣೆಯಲ್ಲಿ ಕೈಯಾಡಿಸ್ತಾ ನೋಡಿದಾಗ ಸರ್ಕಾರ ತನ್ನ ರುಚಿಯನ್ನ ಬಲಪಡಿಸಿಕೊಳ್ಳಲಿಕ್ಕೆ ಮತ್ತು ಭ್ರಷ್ಟಾಚಾರವನ್ನು ಎಗ್ಗಿಲ್ಲದಿಂದ ನಡೆಸಲಿಕ್ಕೆ ವರ್ಗಾವಣೆಯನ್ನು ದಂಧೆ ರೂಪದಲ್ಲಿ ಸರ್ಕಾರ ತೆಗೆದುಕೊಂಡಿದೆ. ಮಾನ್ಯ ಮುಖ್ಯಮಂತ್ರಿ ಕಚೇರಿ, ಮುಖ್ಯಮಂತ್ರಿಗಳು, ಆರೋಗ್ಯ ಇಲಾಖೆ ಇವತ್ತು ಸ್ಪಷ್ಟ ಮಾಡಬೇಕು. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಇಷ್ಟಪಡುವಂಥದ್ದು, ಸೆಪ್ಟೆಂಬರ್ 22ನೇ ತಾರೀಕು 2025 ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಅಕ್ಟೋಬರ್ 30ನೇ ತಾರೀಕಿನ ತನಕ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಜಾತಿಗಣತಿ ಹೆಸರಿನಲ್ಲಿ ಸರ್ಕಾರ ಮಾಡಿತ್ತು. ಅವಾಗ ಯಾಕೆ ಇಷ್ಟು ತರಾತುರಿಯನ್ನ ಮಾಡ್ತೀರಿ ಅಂತ ನಾವು ಸರ್ಕಾರವನ್ನು ಕೇಳಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದೇನು ಅಂತ ಕೇಳಿದ್ರೆ, ಹಿಂದುಳಿದ ವರ್ಗದವರ, ಪರಿಶಿಷ್ಟ ಪಂಗಡದವರ ಅಂಕಿಅಂಶಗಳು ಸರಿಯಾಗಿ ಸಿಕ್ಕರೆ ಆ ಅಂಕಿಅಂಶಗಳ ಆಧಾರದಲ್ಲಿ ಬಜೆಟ್ ಅನ್ನು ಮಾಡ್ಲಿಕ್ಕೆ ನಮ್ಗೆ ಸುಲಭ ಆಗುತ್ತೆ ಅನ್ನುವಂತ ಮಾತನ್ನು ಉಲ್ಲೇಖ ಮಾಡಿದ್ರು. ಈಗ ಬಜೆಟ್ ನಿಗದಿ ಆಯ್ತು ಯಾವತ್ತೂ, ಆದ್ರೆ ವರದಿ ಇನ್ನೂ ಕೂಡ ಪ್ರಕಟ ಆಗ್ಲಿಲ್ಲ. ಆ ವರದಿ ಪ್ರಕಟ ಆಗದಲ್ಲೇ ಬಜೆಟ್ ಅನ್ನು ಹೇಗೆ ಮಂಡಿಸ್ತೀರಿ? ಹಾಗಾದ್ರೆ ಬಜೆಟ್ ಅನ್ನುವಂಥದ್ದು ಆಶಾ ಗೋಪುರ ಅಷ್ಟೇನ? ಅಂಕಿಅಂಶಗಳೇ ಸರಿಯಾಗಿ ನಿಮಗೆ ಸಿಕ್ಕಿಲ್ಲ ಅಂತಂದ್ರೆ ಬಜೆಟ್ ಅನ್ನ ಯಾವ ಮಾನದಂಡದಲ್ಲಿ ನೀವು ಮಾಡ್ಲಿಕ್ಕೆ ಹೊರಟಿದ್ರಿ? ಒಂದು ಕಡೆ ಸುಮಾರು 400 ಕೋಟಿ ರೂಪಾಯಿಯ ವೆಚ್ಚ ಮಾಡಿ ವರದಿಯನ್ನ ಸಿದ್ಧ ಮಾಡಿದ್ವಿ. ಇವತ್ತು ಪೂರ್ಣ ವರದಿ ಬರಲೇ ಇಲ್ಲ. ಒಂದ್ ಕಡೆ ನೀವು ಹೇಳಿದ್ರಿ ಫೆಬ್ರವರಿನಲ್ಲಿ ವರದಿ ಪ್ರಕಟ ಆಗುತ್ತೆ ಅಂತ. ಇವತ್ತಿನ ತನಕ ವರದಿ ಬರಲಿಕ್ಕೆ ಬೇಕಾದಂತ ಸೂಚನೆಯನ್ನ ನೀವು ಹಿಂದುಳಿದ ವರ್ಗದ ಇಲಾಖೆಗೆ ಕೊಟ್ಟಿಲ್ಲ. ಎರಡದ ವರದಿಯನ್ನ ತೆಗೆದುಕೊಳ್ಳದೆ ಬಜೆಟ್ ಅನ್ನ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತಂದ್ರೆ ಹಿಂದುಳಿದ ವರ್ಗದವರ ಆರ್ಥಿಕ ಸಮೀಕ್ಷೆಯನ್ನ, ಸಾಮಾಜಿಕ ಸಮೀಕ್ಷೆಯನ್ನ ಮಾಡಿ ಆ ವರದಿಯನ್ನ ಕಾಂತರಾಜು ವರದಿಯ ರೂಪದಲ್ಲಿ ಅದನ್ನು ಕಸದ ಬುಟ್ಟಿಗೆ ಹಾಕ್ಲಿಕ್ಕೆ ಹೊರಟಿದ್ದೀರಾ. ಬಜೆಟಿನ ಪಾವಿತ್ರತೆ ಎಲ್ಲಿ ಉಳಿತದೆ? ಇದನ್ನ ಮುಖ್ಯಮಂತ್ರಿಗಳು ಸ್ಪಷ್ಟ ಮಾಡಬೇಕು. ನಾಳೆ ಹಾವೇರಿ ಅಧಿವೇಶನ 1,000 ದಿನಗಳನ್ನ ಪೂರೈಸ್ತಾ ಇರುವಂತಹ ಸರ್ಕಾರದ ನಾಳೆಯ ಸಮಾವೇಶ ಇದೆ. 1000 ದಿನಗಳ ಸಾಧನೆ ಅಂತೇಳಿ ಸರ್ಕಾರ ಹೇಳಲಿಕ್ಕೆ ಹೊರಟಿದೆ. 1000 ಅರಾಜಕತೆಗಳು ಸರ್ಕಾರದಲ್ಲಿ ಸೃಷ್ಟಿಯಾಗಿದೆ. ನಾಳೆ ಮಧುಸೂದನ್ ಅವರ ವರದಿಯನ್ನ, ಜಾತಿ ಗಣತಿ ಹೆಸರಿನಲ್ಲಿ ನಡೆದಂತ ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆಯ ವರದಿಯನ್ನ ಸರ್ಕಾರ ಯಾವತ್ತು ಪ್ರಕಟ ಮಾಡುತ್ತೆ? ಆ ಪ್ರಕಟೆಯ ಅಂಕಿಅಂಶಗಳ ಆಧಾರದಲ್ಲಿ ಬಜೆಟ್ ನಡೆಯುತ್ತೋ ಅಥವಾ ಆ ಬಜೆಟ್ಗೂ ಅದಕ್ಕೂ ಸಂಬಂಧ ಇಲ್ಲವೋ ಅನ್ನೋದನ್ನ ನಾಳೆಯ ಹಾವೇರಿ ಸಮಾವೇಶದಲ್ಲಿ ಸರ್ಕಾರ ಸ್ಪಷ್ಟ ಮಾಡಿದ್ರೆ ಬಜೆಟ್ಗೆ ಒಂದು ದಿಕ್ಕು ಸಿಗುತ್ತೆ ಅಂತ ಅನ್ಕೊಳ್ತೇನೆ. ಇಲ್ಲ ಅಂತಂದ್ರೆ ಕಾಂತರಾಜು ವರದಿಯ ರೂಪದಲ್ಲೇ ಈ ವರದಿಯು ಕಸದ ಬುಟ್ಟಿಗೆ ಹಾಕ್ಬೇಕು ಅನ್ನೋ ಉದ್ದೇಶ. ಎರಡನೇ, ಈ ಬಜೆಟ್ಗೆ ಯಾವುದೇ ರೀತಿಯಾದಂತಹ ಅಂಕಿಅಂಶಗಳ ದಾಖಲೆಗಳಿಲ್ಲದೆ ಅದರ ಪವಿತ್ರತೆಯೇ ಇಲ್ಲದಂತ ಒಂದು ಬಜೆಟ್ ಅಂತ ಹೇಳಿ ನಾನು ಅನ್ಕೊಳ್ತೇನೆ. ಹಾಗಾಗಿ ನಾನು ಹಿಂದುಳಿದ ವರ್ಗದವರ ಪರ ಅಂತೇಳಿ ಸದಾ ಕಾಲ ನಿಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳುವಂತ ಸಂದರ್ಭದಲ್ಲಿ ಜಾತಿ ಗಣತಿಯನ್ನ, ಸಾಮಾಜಿಕ ಸಮೀಕ್ಷೆಯನ್ನ ಪದೇ ಪದೇ ಹೇಳ್ತಾ ಜನರನ್ನ ಕಳೆದ 15 ವರ್ಷಗಳ ದಿಕ್ಕು ತಪ್ಪಿಸಿದ ಸಾಕು. ಈಗ ಈ ಅಂತಿಮ ವರದಿಯನ್ನು ನೀವು ಪ್ರಕಟ ಮಾಡಬೇಕು, ಅದನ್ನು ಬಹಿರಂಗ ಮಾಡಬೇಕು ಅಂತ ನಾನು